ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೋಹಿನಾಸ್ ವ್ಲಾಗ್. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥೈರಾಯ್ಡ್ ಸಮಸ್ಯೆ ಇರೋರು ಯಾವ ಆಹಾರವನ್ನು ತಿನ್ನಬಾರ್ದು, ಯಾವ ಆಹಾರ ತಿನ್ನಬೇಕು, ಈ ಥೈರಾಯ್ಡ್ ಇರೋರು ಯಾವ್ಯಾವ ಆಹಾರ ಪದ್ಧತಿಯನ್ನು ಪಾಲಿಸಬೇಕು, ಯಾಕೆ ಈ ಥೈರಾಯ್ಡ್ ಬರ್ತಾ ಇದೆ, ಥೈರಾಯ್ಡ್ನ ಲಕ್ಷಣಗಳೇನು, ಎಲ್ಲ ಮಾಹಿತಿಯನ್ನು ನಾನು ಈ ವಿಡಿಯೋ ಪೂರ್ತಿ ನೋಡಿ. ಥೈರಾಯ್ಡ್ ಲಕ್ಷಣಗಳ ಜೊತೆಗೆ ಥೈರಾಯ್ಡ್ ಇರೋರು ಯಾವ್ಯಾವ ಆಹಾರ ಪದ್ಧತಿ ತಿನ್ನಬಾರ್ದು, ಯಾಕೆ ತಿನ್ನಬಾರ್ದು, ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈ ಥೈರಾಯ್ಡ್ ಸಾಮಾನ್ಯವಾಗಿ ಹೆಚ್ಚಾಗಿ ಮಹಿಳೆಯರಲ್ಲಿ ಬರ್ತಾ ಇದೆ. ಆ ಆಹಾರ ಪದ್ಧತಿ ಏನು ಎಂಬುದನ್ನು ಪೂರ್ತಿ ವಿಡಿಯೋ ನೋಡಿ ಗೊತ್ತಾಗುತ್ತೆ. ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ. ಈಗ ನಾವು ಈ ವಿಡಿಯೋ ಕಂಟೆಂಟ್ ಏನು, ಥೈರಾಯ್ಡ್ನ ಲಕ್ಷಣಗಳೇನು, ಇದರ ಬಗ್ಗೆ ಮೊದಲು ಮಾಹಿತಿ. ಥೈರಾಯ್ಡ್ ಲಕ್ಷಣ ಎಲ್ಲಿ ಕಂಡುಬರುತ್ತೆ? ಅನಿರೀಕ್ಷಿತವಾಗಿ ತೂಕ ಇಳಿಕೆ ಅಥವಾ ಏರಿಕೆ. ಥೈರಾಯ್ಡ್ ಮಟ್ಟ ದೇಹದ ಒಟ್ಟಾರೆ ಚಯಾಪಚಯ ಕ್ರಿಯೆ ಮೇಲೆ ದೊಡ್ಡ ಪರಿಣಾಮ ಬೀರುತ್ತದೆ ಮತ್ತು ನಿಮ್ಮ ತೂಕದ ಮೇಲೆ ಕೂಡ. ಹಾಗಾಗಿ ನಿಮ್ಮ ತೂಕದಲ್ಲಿ ಹಠಾತ್ ಬದಲಾವಣೆಗಳು ಆದರೆ ಥೈರಾಯ್ಡ್ ಪರೀಕ್ಷಿಸಿ. ತೂಕ ಹೆಚ್ಚು ಕಡಿಮೆ ಆಗುವುದಕ್ಕೆ ಬೇರೆ ಕಾರಣಗಳು ಕೂಡ ಇರುತ್ತೆ. ಕಡಿಮೆ ಥೈರಾಯ್ಡ್ ಹಾರ್ಮೋನ್ಗಳು ತೂಕ ಹೆಚ್ಚಳಕ್ಕೆ, ಅಧಿಕ ಚಟುವಟಿಕೆಯುಳ್ಳ ಥೈರಾಯ್ಡ್ ಹಾರ್ಮೋನ್ಗಳು ಅನಿರೀಕ್ಷಿತವಾಗಿ ತೂಕ ಇಳಿಕೆಗೆ ಕಾರಣ ಆಗ್ಬೋದು. ಹೈಪೋಥೈರಾಯ್ಡ್ನಿಂದ ತೂಕ ಕಳೆದುಕೊಳ್ಳುವುದು ಮಹಿಳೆಯರಲ್ಲಿ ಕಂಡುಬರುವಂತಹ ಸಾಮಾನ್ಯವಾದಂತಹ ಲಕ್ಷಣವಾಗಿದೆ. ಅಂದರೆ ತೂಕ ಹೆಚ್ಚಳ, ತೂಕ ಕಡಿಮೆ ಆಗೋದು. ಅದರ ಜೊತೆಗೆ ಥೈರಾಯ್ಡ್ ಸಮಸ್ಯೆ ದೇಹದಲ್ಲಿ ಹಾರ್ಮೋನ್ ಹೆಚ್ಚಾದಾಗ ಅಥವಾ ಕಡಿಮೆ ಆದಾಗ ಥೈರಾಯ್ಡ್ ಸಮಸ್ಯೆ ಕಾಣಿಕೊಳ್ಳುವುದು. ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವ ಥೈರಾಯ್ಡ್ ಸಮಸ್ಯೆ ಲಕ್ಷಣಗಳು ಯಾವ್ಯಾವು ಅಂದರೆ ಬೇಸರ ಮತ್ತು ಖಿನ್ನತೆ, ಮಲಬದ್ಧತೆ, ಅತಿಯಾದ ನಿದ್ದೆ, ಕೂದಲು ಉದುರುವಿಕೆ ಮತ್ತು ಚರ್ಮ ಒಣಗುವುದು, ಹಠಾತ್ ತೂಕ ಹೆಚ್ಚಳ, ಲೈಂಗಿಕ ಆಸಕ್ತಿ ಕುಗ್ಗುವುದು, ಸ್ನಾಯು ನೋವು, ಹೃದಯ ಸಮಸ್ಯೆಗಳು, ಮಂಕು ಕವಿಯುವುದು, ಅಧಿಕ ರಕ್ತದೊತ್ತಡ, ಕುತ್ತಿಗೆ ಅಥವಾ ಗಂಟಲಿನ ಸಮಸ್ಯೆ, ತುರಿಕೆ ಸಮಸ್ಯೆ, ನಿಶಕ್ತಿ ಮತ್ತು ಕಿರಿಕಿರಿ. ಈ ಎಲ್ಲ ಸಮಸ್ಯೆಗಳು ಈ ಥೈರಾಯ್ಡ್ನಿಂದ ಕಂಡುಬರುತ್ತದೆ. ಥೈರಾಯ್ಡ್ ಸಮಸ್ಯೆ ಇರುವವರು ಈ ಆಹಾರಗಳಿಂದ ದೂರವಿರಿ. ಬದಲಾದ ಜೀವನ ಶೈಲಿ ಹಾಗೂ ಆಹಾರ ಪದ್ಧತಿಯಿಂದಾಗಿ ಥೈರಾಯ್ಡ್ ಸಮಸ್ಯೆ ಹೆಚ್ಚುತ್ತಿದೆ. ಥೈರಾಯ್ಡ್ ಸಮಸ್ಯೆ ಇರುವವರು ಎಲೆ ಮತ್ತು ಹೂಕೋಸು ಸೇವಿಸಬಾರದು. ಇದರಿಂದ ಥೈರಾಯ್ಡ್ ಸಮಸ್ಯೆ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ಸೀಮಿತ ಪ್ರಮಾಣದ ಎಲೆ, ಆಹಾರ, ಹೂಕೋಸು ಸೇವಿಸಬೇಕು. ಥೈರಾಯ್ಡ್ ಸಮಸ್ಯೆ ಇರುವವರು ಸೋಯಾಬೀನ್ ಸೇವಿಸಬಾರದು. ಉಪ್ಪು ಸೇವನೆ ಸೀಮಿತವಾಗಿರಬೇಕು. ಅತಿಯಾದ ಉಪ್ಪು ಸೇವಿಸಬಾರ್ದು. ಥೈರಾಯ್ಡ್ ಇದೆಯಾ? ಹಾಗಾದರೆ ನೀವು ಇವುಗಳನ್ನು ತಿನ್ನಲೇಬಾರ್ದು. ನಿಮ್ಮ ಹತ್ರ ಥೈರಾಯ್ಡ್ ಇದೆಯಾ? ನಿಮಗೆ ಥೈರಾಯ್ಡ್ ಎಂಬ ಒಂದು ಕಾಯಿಲೆ ಇದೆಯೇ ಅಂದರೆ ಈ ಆಹಾರಗಳನ್ನು ನೀವು ಯಾವುದೇ ಕಾರಣಕ್ಕೂ ತಿನ್ನಬಾರ್ದು. ಮೊದಲನೇದಾಗಿ ಸೋಯಾ ಆಹಾರ. ಸೋಯಾ ಸೇವನೆಯು ಥೈರಾಯ್ಡ್ ಔಷಧಿಗಳನ್ನು ಹೀರಿಕೊಳ್ಳುವ ನಿಮ್ಮ ಸಾಮರ್ಥ್ಯವನ್ನು ಅಡ್ಡಿಪಡಿಸುತ್ತದೆ. ಸೋಯಾ ಆಹಾರಗಳನ್ನು ಏನು ಮಾಡುತ್ತೆ ಅಂದರೆ ನಮ್ಮ ಥೈರಾಯ್ಡ್ ಔಷಧಿ ಗುಣ ಹೀರಿಕೊಳ್ಳಲು ಸಹಾಯ ಮಾಡುತ್ತೆ. ಚಾಕ್ಲೇಟು, ಇದು ಯಾವುದೇ ಪೋಷಕಾಂಶಗಳಿಲ್ಲದ ಕ್ಯಾಲೋರಿಗಳನ್ನು ಹೊಂದಿದೆ. ಆದ್ದರಿಂದ ಥೈರಾಯ್ಡ್ ಇರುವವರು ಇವುಗಳನ್ನು ತ್ಯಜಿಸುವುದು ಉತ್ತಮ. ಬ್ರೋಕೊಲಿ ಮತ್ತು ಹೂಕೋಸು, ಈ ತರಕಾರಿಗಳನ್ನು ಜೀರ್ಣಿಸಿಕೊಳ್ಳುವುದರಿಂದ ಥೈರಾಯ್ಡ್ ಅಗತ್ಯವಾದ ಅಯೋಡಿನನ್ನು ಬಳಸಿಕೊಳ್ಳುವ ಸಾಮರ್ಥ್ಯವನ್ನು ನಿರ್ಬಂಧಿಸುತ್ತದೆ. ಬ್ರೆಡ್ ಮತ್ತು ಪಾಸ್ತಾ, ಈ ಆಹಾರಗಳು ಸಣ್ಣ ಕರುಳನ್ನು ಕೆರಳಿಸಬಹುದು ಮತ್ತು ಥೈರಾಯ್ಡ್ ಹಾರ್ಮೋನ್ ಬದಲಿ ಔಷಧಿಗಳ ಹೀರಿಕೊಳ್ಳುವಿಕೆಯನ್ನು ಅಡ್ಡಿಪಡಿಸುತ್ತದೆ. ಬ್ರೆಡ್ ಮತ್ತು ಪಾಸ್ತಾ. ಮಾಂಸ, ಕೊಬ್ಬುಗಳು ಹಾರ್ಮೋನನ್ನು ಉತ್ಪಾದಿಸುವ ಥೈರಾಯ್ಡ್ನ ಸಾಮರ್ಥ್ಯವನ್ನು ಅಡ್ಡಿಪಡಿಸುತ್ತೆ. ಕೊಬ್ಬು, ಹಾಗಾಗಿ ಮಾಂಸವನ್ನು ತ್ಯಜಿಸಬೇಕು. ಸಂಸ್ಕರಿಸಿದ ಆಹಾರಗಳು ಬಹಳಷ್ಟು ಸೋಡಿಯಮನ್ನು ಹೊಂದಿರುತ್ತದೆ ಮತ್ತು ಹೈಪೋಥೈರಾಯ್ಡಿಸಮ್ ಹೊಂದಿರೋರು ಸೋಡಿಯಮನ್ನು ತಪ್ಪಿಸಬೇಕು. ಸಂಸ್ಕರಿಸಿದ ಆಹಾರಗಳನ್ನು ಯಾವುದೇ ಕಾರಣಕ್ಕೂ ತಿನ್ನಬಾರ್ದು. ದ್ವಿದಳ ಧಾನ್ಯಗಳು, ತರಕಾರಿಗಳು, ಹಣ್ಣು, ಬೀನ್ಸ್ ಮತ್ತು ದ್ವಿದಳ ಧಾನ್ಯಗಳ ಆಹಾರದ ನಾರಿನ ಪ್ರಮಾಣ ನಮ್ಮ ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಥೈರಾಯ್ಡ್ ಹಾರ್ಮೋನ್ ಬದಲಿ ಔಷಧಿ ಹೀರಿಕೊಳ್ಳುವಿಕೆಯನ್ನು ಅಡ್ಡಿಪಡಿಸುತ್ತದೆ. ಕಾಫಿ, ಕೆಫೀನ್ ಥೈರಾಯ್ಡ್ ಹಾರ್ಮೋನ್ ಬದಲಿ ಹೀರಿಕೊಳ್ಳುವಿಕೆಯನ್ನು ತಡೆಯುತ್ತದೆ. ಹಾಗಾಗಿ ಕಾಫಿಯನ್ನು ಸಹ ನಾವು ತ್ಯಜಿಸಬೇಕು. ಇದರ ಜೊತೆಗೆ ಆಲ್ಕೋಹಾಲ್ ಸೇವನೆಯು ದೇಹದಲ್ಲಿನ ಥೈರಾಯ್ಡ್ ಹಾರ್ಮೋನ್ ಮಟ್ಟ ಮತ್ತು ಥೈರಾಯ್ಡ್ ಹಾರ್ಮೋನ್ ಉತ್ಪಾದಿಸುವ ಸಾಮರ್ಥ್ಯ ಎರಡರ ಮೇಲೆ ಹಾನಿಯನ್ನುಂಟು ಮಾಡುತ್ತದೆ. ಹಾಗಾಗಿ ಆಲ್ಕೋಹಾಲನ್ನು ತ್ಯಜಿಸಬೇಕು. ನಿಮಗೆ ಈ ಮಾಹಿತಿ ಉಪಯುಕ್ತ